ಆಳಂದ್ ತಾಲೂಕಿನ ಹಾಲುಮತ ಸಮಾಜದ ಮುಖಂಡರು ಇತ್ತೀಚೆಗೆ ನೀಡಿದ ಹೇಳಿಕೆ ರಾಜಕೀಯ ಪ್ರೇರಿತವಾಗಿದ್ದು ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆಯ ತಾಲೂಕು ಅಧ್ಯಕ್ಷ ಉಮೇಶ್ ಪೂಜಾರಿ ಹೇಳಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಆಳಂದ್ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶಾಸಕ BR ಪಾಟೀಲ್ ಅವರು ವಿಶೇಷ ಒತ್ತು ನೀಡಿದ್ದಾರೆ. ಇಂಥವರ ವಿರುದ್ಧ ಮಾತನಾಡುವುದು ಸೂಕ್ತವಲ್ಲ ಎಂದು ಅವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಬ್ರ್ಯಾಂಡ್ ಕರ್ನಾಟಕ ನ್ಯೂಸ್. ಮೊನ್ನೆ ಏನು ಆಳಂದ್ ತಾಲೂಕಿನ ಹಾಲುಮತ ಸಮಾಜದ BJP ಮುಖಂಡರು ಆಳಂದ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು ವಿರುದ್ಧವಾಗಿ ಸುದ್ದಿಗೋಷ್ಠಿ ಮಾಡಿದ್ರು. ಆ ಸುದ್ದಿಗೋಷ್ಠಿಗೆ ಇವತ್ತು ನಾನು ಸ್ಪಷ್ಟನೆ ಕೊಡಲಿಕ್ಕೆ ಬಂದಿದ್ದೀನಿ. ಸ್ಪಷ್ಟನೆ ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೆ ಸುಮಾರು ವರ್ಷಗಳಾದರೂ ತಾಲೂಕಿನಲ್ಲಿ ಹಾಲುಮತ ಸಮಾಜದ ಬಾಂಧವರು 35,000 ಜನಸಂಖ್ಯೆ ಇದ್ದು ಕೂಡ ಇಲ್ಲಿವರೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಯಾರ ಕೊಂಡಿಂದ ಆಗಿಲ್ಲ. ಸಮಾಜದ ಯುವಕರು ಹಿರಿಯರ ಕನಸಾಗಿತ್ತು. ಆ ಕನಸು ಇವತ್ತು ನೆನಸು ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಿದ್ರ ಅದು ತಾಲೂಕಿನಲ್ಲಿ 3 ಜಿಲ್ಲೆಗಳ ಸರ್ದಾರರು, ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ RK ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಮತ್ತು ಅದರಂತೆ ಇದೇ ನಮ್ಮ ಆಳಂದ್ ತಾಲೂಕಿನಲ್ಲಿ ಸುಮಾರು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಭಕ್ತ ಕನಕನಾಯಕರ ಭವ್ಯವಾದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂಥ ವ್ಯಕ್ತಿ ಕೂಡ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಸಾಹೇಬರು ಕೂಡ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಜೊತೆಗೇನೆ ಮೊನ್ನೆ ಕೂಡ ಸುಮಾರು ಈಗಾಗಲೇ ಒಂದು 7-8 ದಿನಗಳ ಹಿಂದೆ ಇದೇ ನಮ್ಮ ಆಳಂದ್ ತಾಲೂಕಿನ ಮಾದನಿಪುರ ಗ್ರಾಮದಲ್ಲಿ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕನಕ ಭವನವನ್ನು ಗುದ್ದಲಿ ಪೂಜೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು BR ಪಾಟೀಲ್ ಸಾಹೇಬರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅದೇ ಪಕ್ಕದ ಹಳ್ಳಿನೇ ತಾಲೂಕಿನ ದುತುರಾವ್ ಗ್ರಾಮದಲ್ಲಿ ಕೂಡ ಸುಮಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕನಕ ಭವನ ಗುದ್ದಲಿ ಪೂಜೆ ಮಾಡಿದ್ದಾರೆ. ಹಲವು ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸಮಾಜಕ್ಕಾಗಿ. ಇವತ್ತು ಜೊತೆಗೇನೆ ಇವತ್ತು ಅದೇ ರೀತಿಯಾಗಿ ನಾವು ನೋಡಿರುವ ಹಾಗೆ ಇದೇ ನಮ್ಮ ಮಾಡ್ಯಾಳ ಗ್ರಾಮದಲ್ಲಿ ಮತ್ತು ಅದರಂತೆ ಇದೇ ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಈರಣಬಾಬಾ ಜಳಕಿ ಅವರನ್ನು ಕೂಡ ಇವತ್ತು 3ನೇ ಬಾರಿಗೆ KMF ನಿರ್ದೇಶಕರಾಗಿ ಆಯ್ಕೆ ಮಾಡಿದಂತ ವ್ಯಕ್ತಿ ಇವತ್ತು BR ಪಾಟೀಲ್ ಮತ್ತು RK ಪಾಟೀಲ್ ಸಾಹೇಬರಿಗೆ ಸಲ್ಲಿಸ್ತಕ್ಕಂಥದ್ದು ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ಕಲಬುರಗಿ, ಬೀದರ್, ಯಾದಗಿರಿ 3 ಜಿಲ್ಲೆಗಳು ಕುರುಬರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಅವರಿಗೆ ST ಕೊಡಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯನವರು ಕನಸಾಗಿತ್ತು. ಆದರೆ ಕೇಂದ್ರದಲ್ಲಿ BJP ಸರ್ಕಾರ ಇದ್ದು ಅವರು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಇವತ್ತು ಕೇಂದ್ರ ಸರ್ಕಾರಕ್ಕೆ 3 ಬಾರಿ ಶಿಫಾರಸು ಮಾಡಿದ್ದಾರೆ, ಆದರೂ ಕೂಡ ಕೊಡ್ತಾ ಇಲ್ಲ. ಇವತ್ತು ಕುರುಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ. ಮತ್ತೆ ಮೊನ್ನೆ ನಮ್ಮ ಬಾಬುರಾವ್ ಸರ್ ಅವ್ರು ಹೇಳಿದ್ರು, ಏನ್ ಹೇಳಿದ್ರು ಅಂದ್ರೆ, BR ಪಾಟೀಲ್ ಸಾಹೇಬರು ಏನು ಸಿದ್ದರಾಮಯ್ಯನ ಪರವಾಗಿ ಒಲವಿದ್ದಾರೆ, DK ಶಿವಕುಮಾರ್ ಪರವಾಗಿ ಒಲವಿದ್ದಾರೆ. ಅವ್ರಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇದೇ 2023 ವಿಧಾನಸಭೆ ಚುನಾವಣೆಯಲ್ಲಿ BR ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯನವರ ಸಲುವಾಗಿ ತನ್ನ ಕ್ಷೇತ್ರವನ್ನು ಬಿಟ್ಟು ಕೊಡೋದಾಗಿ ಒಂದು ಸಂದೇಶವನ್ನು, ಒಂದು ಹೇಳಿಕೆ ನೀಡ್ತಾರೆ. ಅಂತ ಒಂದು ಅವರು ದೋಸ್ತಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ಇದೇ ನಮ್ಮ ಆಳಂದ್ ತಾಲೂಕಿನ ಸಿದ್ದು ಪೂಜಾರಿ ಯುವ ಮುಖಂಡರು, ಇವರಿಗೆ ಪುರಸಭೆ ಸದಸ್ಯರು, ಇವಾಗ ಅವ್ರು ಎಲ್ಲಿದ್ದಾರೆ? BR ಪಾಟೀಲ್ ಸಾಹೇಬ್ರ ಹತ್ರನೇ ಇದ್ದಾರೆ ಇವತ್ತು. ಯಾಕೆ ಬಂದರು ಅವರು? ಕೇಳಿ ಅವ್ರು ಯಾತಕ್ಕಾಗಿ ಬಂದರು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ರಾಜ್ಯ BJP ಸರ್ಕಾರ ನಮ್ಮ ಸಮುದಾಯದ ಹಿರಿಯ ಮುಖಂಡರಾಗಿರ್ತಕ್ಕಂಥ KS ಈಶ್ವರಪ್ಪನವರು, ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು, ಅವರನ್ನು ಯಾವ ಪರಿಸ್ಥಿತಿ ಬಂದಿದೆ ಇವತ್ತು? ರಾಜಕೀಯದಿಂದ ಹೆಂಗೆ ಹಿಂದುಳಿದವರು ಅವರು. KS ಈಶ್ವರಪ್ಪನವರು BJP ಇಂದ ಉಪಮುಖ್ಯಮಂತ್ರಿ ಆದವರು ಅವರು. ಅವರನ್ನು ಇವತ್ತು ಇದೇ 2023 ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಿ ಇವತ್ತು ಅವರನ್ನು ಮೂಲೆ ಗುಂಪು ಮಾಡಿದ್ರು. ಅವರು ಮಗನಿಗೆ
ತಮಗೆ MP ಟಿಕೆಟ್ ಕೊಡ್ತೀವಿ, ಮಗನಿಗೆ MLC ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಟ್ಟು ಇವತ್ತು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಇದೇ ನಮ್ಮ ಬಿಜೆಪಿ ಸರ್ಕಾರ ಕರ್ನಾಟಕ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಇದೇ ನಮ್ಮ ಕಡಗಂಚಿ ಗ್ರಾಮದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶಿವಪುತ್ರ ಬಾಬಾ ಕೊಟ್ರಕಿ ಅವರನ್ನು ಕೂಡ ಇವತ್ತು ಸಕ್ಕರೆ ಕಾರ್ಖಾನೆ 2ನೇ ಬಾರಿಗೆ ಟಿಕೆಟ್ ಕೊಟ್ಟು ಇವತ್ತು ಗೆಲ್ಲಿಸ್ತಕ್ಕಂಥದ್ದು BR ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ಹಲವು ಇನ್ನೂ ಕೂಡ ಇದಾವೆ, ಇಲ್ಲ ಅಂತಿಲ್ಲ. ಅವರು ಒಂದು ರಾಜಕೀಯವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ಆದ್ರೆ ಸಮಾಜ ಪರವಾಗಿ ಅಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಾ ಪಡ್ತೀನಿ. ಮತ್ತು ಅದರಂತೆ ಇದೇ ನಾನು ಮುನ್ನಳ್ಳಿ ಗ್ರಾಮದ ನಿವಾಸಿ. ಮೊನ್ನೆ ನಮ್ಮ ಮುನ್ನಳ್ಳಿ ಗ್ರಾಮದಲ್ಲಿ ಹಲವು ವರ್ಷಗಳ ಹಿಂದೆ ಕನಕ ಭವನ ಆಗಿತ್ತು. ಅದು ಸಂಪೂರ್ಣವಾಗಿ ವಿಫಲಗೊಂಡಿತ್ತು, ಶಿಥಿಲಗೊಂಡಿತ್ತು. ಆ ಸಂದರ್ಭದಲ್ಲಿ ನಾವು ಹೋಗಿ RK ಪಾಟೀಲ್ ಸಾಹೇಬರಿಗೆ ಮನವಿ ಮಾಡಿದ್ವಿ. ಮನವಿ ಮಾಡೋ ಕೆಲವೇ ದಿನಗಳಿಂದ ಅದನ್ನು ಕೆಡವಿ ಇನ್ನೊಮ್ಮೆ ನಾನು ಸ್ಥಾಪನೆ ಮಾಡ್ತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡ್ತಿರ್ತಕ್ಕ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರು ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಮುಂದೆ ಸರ ಬೇಡಿಕೆ ಇತ್ತು. ಇದೇ ನಮ್ಮ ಆಳಂದ ತಾಲೂಕಿನಲ್ಲಿ ಹಳೆ ಚೆಕ್ ಪೋಸ್ಟ್ ಹತ್ತಿರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಇವತ್ತು ನಾವು ಎಲ್ಲರೂ ಹಲವಾರು ಯುವಕರು ಸೇರಿ ಚೆಕ್ ಪೋಸ್ಟ್ ಹತ್ತಿರ ಪ್ರತಿಷ್ಠಾಪನೆ ಮಾಡಿದ್ವು. ಆ ಚೆಕ್ ಪೋಸ್ಟ್ ಪ್ರತಿಷ್ಠಾಪನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ದಿನಗಳಾದ್ಮೇಲೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಭ್ರಷ್ಟರು ಕಿಡಿಗಳು ಸಂಗೊಳ್ಳಿ ರಾಯಣ್ಣನಿಗೆ ಕಲ್ಲು ಹೊಡೆದು ಅವಮಾನ ಮಾಡಿ ಭಗ್ನ ಮಾಡ್ತಾರೆ. ಭಗ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವಾಗ್ಲಿ ಬಾಲಾಜಣ್ಣ ಗೋಡಿಕೆ ಅವರಿಗೆ ಹಲವಾರು ಗಣ್ಯರು ಸೇರಿ ಯುವ ಮುಖಂಡರು ಸೇರಿ ನಾವು ಹಳೆ ಚೆಕ್ ಪೋಸ್ಟ್ ಹತ್ತಿರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಬೃಹತ್ವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಆ ಸಂದರ್ಭದಲ್ಲಿ ಕೆಲವು ಸಮಯದ ಆದ್ಮೇಲೆ ಆ ಸ್ಥಳಕ್ಕೆ KMF ಅಧ್ಯಕ್ಷರಾಗಿರ್ತಕ್ಕಂಥ RK ಪಾಟೀಲ್ ಸಾಹೇಬರು ಕೂಡ ಆಗಮಿಸಿ ಒಂದು ಸಂದೇಶವನ್ನು ನೀಡ್ತಾರೆ. ಏನ್ ಸಂದೇಶಪ್ಪ ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಭಗ್ನ ಮಾಡಿದ ಕಿಡಿಗೇಡಿ ಶಿಕ್ಷೆ ಕೊಡುವಂತ ಕೆಲಸ ಮಾಡೋಣ ಮತ್ತು ನನಗೆ 1 ತಿಂಗಳ ಕಾಲಾವಕಾಶ ಕೊಡಿ, ನಾನು 1 ತಿಂಗಳಲ್ಲಿ ಮರುಸ್ಥಾಪನೆ ಮಾಡ್ತಕ್ಕಂಥ ಆಶ್ವಾಸನೆ ಕೊಟ್ಟಿರದೆ ಇಟ್ಟ ಹೆಜ್ಜೆ ಗಟ್ಟಿ ನಿರ್ಧಾರದ ಪ್ರಕಾರ ಅವ್ರು ಇವತ್ತು ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಂತ ನಾಯಕರು. ಅವ್ರ ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ